ಫುಲ್ ಏನೋ ಟೆನ್ಷನ್ ಅಲ್ಲಿ ಇದ್ದೀರಾ? ಅಯ್ಯೋ ಏನ್ ಮಾಡೋದು ಸರ್, ಅಲ್ಲಿ ನಾವು ಅದೇ ಫಿನಿಶಿಂಗ್ ಮಾಡ್ತೀವಿ, ಐರನ್ ಪ್ಯಾಕಿಂಗ್ ಮಾಡ್ತೀವಿ. ಓಕೆ. ಅವರು ಏನ್ ಮಾಡಿದ್ದಾರೆ, ದುಡ್ಡು ಕೊಡದಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಿರ್ಕ್ ಮಾಡ್ತಾ ಇದ್ದಾರೆ. ಬಿಡಿ, ಆಗುತ್ತೆ. ನೀವು ಪಾಪ ಯಾಕೆ ಟೆನ್ಷನ್ ಪಡ್ತೀರಾ? ನಾವು ದುಡ್ದಿದ್ದೀವಿ, ಕಷ್ಟ ಬಿದ್ದಿದ್ದೀವಿ. ನಮ್ಮ ವರ್ಕರ್ಸ್ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಪೇಮೆಂಟ್ ಕೊಡಬೇಕಲ್ವಾ? ಇಲ್ಲ, ಕೆಲವೊಂದು ಕ್ಲೈಂಟ್ಸ್ ಕಸ್ಟಮರ್ ಆ ಥರ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅಯ್ಯೋ ತುಂಬಾ ಇಲ್ಲ ಸರ್, ಇವರು ವೇಸ್ಟ್ ಬಿಡಿ. ಇವರು ಬರೀ ಸುಮ್ಮನೆ ಕಿರ್ಕೋ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಹಂಗೈತೆ, ಇದು ಹಿಂಗೈತೆ. ಬೆಳಗ್ಗಿಂದ ಸರ್ 8 ಗಂಟೆಗೆ ಹೋಗಿದ್ದೀವಿ ಫ್ಯಾಕ್ಟ್ರಿಗೆ. ನಿಮ್ಮ ಸ್ವಂತ ಬಿಸ್ನೆಸ್ ಅನ್ನೋದು? ಹ್ಞೂ ಸರ್, ನಾವೇ ಇವಾಗ ಇವ್ರದ್ದು ಸ್ಟಿಚಿಂಗ್ ಮಾಡಿಬಿಟ್ಟು ಕಾಜಾ ಬಟನ್ ಹೊಡೆದು ಐರನ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತೀವಿ. ಒಂದು ಪೀಸಿಗೆ ಇಷ್ಟು ಅಂತ ರೇಟ್ ಇರುತ್ತೆ, ಅಂದರೆ ಕ್ವಾಂಟಿಟಿ ಜಾಸ್ತಿ ಇರುತ್ತಲ್ವಾ, ಅದಕ್ಕೆ ನಾವು ಒಂದು 100-110 ರೂಪಾಯಿ ಮಾಡ್ತೀವಿ ಒಂದು ಶರ್ಟಿಗೆ. ಫುಲ್ ಪ್ಯಾಕ್ ಮಾಡಿ ಕೊಡೋಕ್ಕೆ, ಕಟಿಂಗ್ ಮಾಡಿ ಫ್ಯಾಬ್ರಿಕ್ ಒಂದು ಕೊಟ್ಟರೆ ಸಾಕು ನಮಗೆ. ನಾವು ಸೈಜ್ ಏನು ಹೇಳ್ತಾರಲ್ಲ ಮಾಡಿಬಿಟ್ಟು ಕೊಡ್ತೀವಿ. ಸೂಪರ್ ಮ್ಯಾಮ್. ಎಲ್ಲ ನೀವೇ ಓನರ್, ನೀವೇ ತಗೊಂಡು ಮಾಡ್ತಾ ಇದ್ದೀರಲ್ಲ. ದುಡ್ಕೊಳ್ಳೋಣ ಅಂದರೆ ಈ ಥರ ಬಂದು ತಲೆ ತಿಂತಾರಲ್ಲ ಸರ್. ಅದು ಬರುತ್ತೆ, ಇದೆಲ್ಲ ಒಂದು ಲೆಸನ್ ಥರ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಅಲ್ಲ ಅಂದ್ರೆ ಏನಿಲ್ಲ, ನಾವೇನು ಅವ್ರಿಗೆ ಕೇಳ್ತಾ ಇಲ್ವಲ್ಲ, ಎಕ್ಸ್ಟ್ರಾ ಕೇಳ್ತಾ ಇಲ್ಲ. ನಾವೇನು ಮಾಡಿದ್ದೀವಿ ಅದ್ರ ದುಡ್ಡು ಮಾಡಿರೋ ಕೆಲಸಕ್ಕೆ ದುಡ್ಡು ಕೇಳ್ತಿರೋದು ಅಷ್ಟೇ. ಅಷ್ಟೇ ಮಾಡ್ತಾ ಇರೋದು. ಅಲ್ಲ, ಕೆಲವೊಂದು ಕ್ಲೈಂಟ್ಸ್ ಕಸ್ಟಮರ್ ಈ ಥರ ಇರ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ಇದೊಂಥರ ಪಾಠ ಥರ ತಗೊಂಡು ಹೋಗ್ತಾ ಇರ್ಬೇಕಷ್ಟೆ. ಬಟ್ ನನಗೆ ತುಂಬ ನೋಡೋಕೆ ತುಂಬ ಖುಷಿ ಏನಂದರೆ, ನೀವು ವುಮೆನ್ ಆಗಿ ಈ ಥರ ಕೆಲಸ ಮಾಡ್ತಿದ್ದೀರಲ್ಲ, ನೀವೇ ಕೈ ತೊಗೊಂಡು ನೀವೇ ಓನರ್ ಅಲ್ಲ, ಲೇಡಿ ಸೂಪರ್ ಸ್ಟಾರ್ ಪವರ್ ಅನ್ನೋ ಥರ. ಮ್ಯಾಮ್, ನಾನು ಫೋಟೋಗ್ರಾಫರ್, ಫಿಲ್ಮ್ ಮೇಕರ್. ಸೊ ಜನರಲಿ ಈ ಥರ ಗಾಡಿಯಲ್ಲಿ ಬರೋರ ಹತ್ರ ಮಾತಾಡಿಸ್ತೀನಿ, ಆ ಕಾನ್ವರ್ಸೇಷನ್ ಹಂಗೆ ರೆಕಾರ್ಡ್ ಮಾಡಿ ಒಂದು ಚಿಕ್ಕ ವಿಡಿಯೋ ಥರ ಮಾಡಿ ಆನ್ಲೈನ್ ಪೋಸ್ಟ್ ಮಾಡ್ತೀವಿ. ಅದು ನಿಮ್ಗೆ ಓಕೆನಾ ಆ ಥರ ಮಾಡಿದ್ರೆ? ಅಲ್ಲ ಅಲ್ಲ, ನಿಮ್ಮ ಕಂಪನಿಗೂ ಪ್ರಮೋಟ್ ಆಗ್ಬೋದು. ಅಂದ್ರೆ ಇವಾಗ ನನ್ನ ಫ್ಯಾಕ್ಟ್ರಿಗೆ ನನ್ಗೆ ಏನ್ ಬೇಕು ಸರ್, ನನಗೆ ಆರ್ಡರ್ ಬೇಕು. ಓಕೆ, ಅಷ್ಟೇ. ವರ್ಕರ್ಸ್ ಎಲ್ಲ ಇದ್ದಾರೆ ನನ್ನ ಹತ್ರ, ಫುಲ್ ವರ್ಕರ್ಸ್ ಇದ್ದಾರೆ. ಪಾಪ ನನ್ನ ಕಾಯ್ತಾ ಇದ್ದಾರೆ, 15 ಜನ ಇದ್ದಾರೆ ಟೋಟಲ್. ಸೂಪರ್. ವೇಟ್ ಮಾಡ್ತಾ ಇದ್ದಾರೆ ಪಾಪ. ಅದಕ್ಕೆ ಹಾಕಿ ಮೇಡಮ್, ನಾವು ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ನೋಡಿ ಸರ್, ಅವ್ರಿಗೆ ಏನು ಬೇಕು ಕೆಲಸ, ಪೇಮೆಂಟ್ ಎಲ್ಲ ನಾವು ಕರೆಕ್ಟಾಗಿ ಕೊಟ್ಟಿದ್ದೀವಿ, ಏನು ಇಟ್ಕೊಂಡಿಲ್ಲ ಯಾರಿಗೂ. ನೀಟಾಗಿ ಕೊಡ್ತೀವಿ, ಕ್ವಾಲಿಟಿನೂ ಕೊಡ್ತೀವಿ, ಮಾಡಿ ಕೊಡೋಣ ಅಷ್ಟೇ ನಮ್ಮ ಕೆಲಸ. ಆ ಥರ ಇದೆ ಇವಾಗ. ಕಂಪನಿ ಹೆಸರು ಇನ್ನು ಅಲ್ಲಿ ಕಂಪನಿಗೆ ಹೆಸರಿಟ್ಟಿರಲಿಲ್ಲ, ಜಸ್ಟ್ ನಾನು ಅಲ್ಲಿ ಹೋಗಿದ್ದು ಮಾಡೋಕ್ಕೆ. ಫಸ್ಟ್ ಅಬ್ಬಿಗಿರಿಲೇ ಮಾಡ್ತಾ ಇದ್ದೆ, ಲೇಡೀಸ್ ಟಾಪ್ ಹೊಲಿಸ್ತಾ ಇದ್ದೆ. ನಾನು ಟಾಪು ನಾನೇ ಕಟ್ ಮಾಡಿ ಬೇರೆ ಕಡೆಯಿಂದ ತೊಗೊಂಡು ಬಂದು, ಆಮೇಲೆ ಇವಾಗ ಅದೇ ಸ್ವಲ್ಪ ಶರ್ಟಿಗೆ ಹೋದೆ. ಅದು ಓಕೆ ಮಾಡಿದ್ರೆ ಎಲ್ಲಾದ್ರೂ ಲಾಭ ಇದೆ, ಇಲ್ಲ ಅಂತ ಹೇಳಲ್ಲ. ನಾನು ಒಂದು 15 ವರ್ಷ 20 ವರ್ಷ 15 ವರ್ಷ ಗಾರ್ಮೆಂಟ್ಸಲ್ಲಿ ಕೆಲಸ. ಆಮೇಲೆ ಬ್ಯಾಗ್ ಹೊಲಿಸ್ದೆ, ಅದೇ ಸಂಗೀತ ಮೊಬೈಲ್ ಬ್ಯಾಗ್ ಇತ್ತು, ಅದ್ರದ್ದೆಲ್ಲ ಬ್ಯಾಗು ಹೊಲಿಸ್ತೀವಿ, ಕಳಿಸ್ದೆ. ತಿರ್ಗಿ ಆಮೇಲೆ ಇದು ಕರೋನಾದಲ್ಲಿ ಮಾಸ್ಕ್ ಮಾಡಿಸಿದ್ವಿ. ಆಮೇಲೆ ಲೇಡೀಸ್ ಟಾಪಿಗೆ ಬಂದೆ. ತಿರ್ಗಿ ಇವಾಗ ಶರ್ಟಿಗೆ ಬಂದಿದ್ದೀನಿ. ಸೂಪರ್. ಅದೇ ಸ್ವಲ್ಪ ಮಾಡೋಣ ಅಂತ ಇದ್ದೀನಿ. ಈ ಥರ ಎಲ್ಲರೂ ಟ್ರಿಪ್ ಮಾಡ್ತಾ ಇದ್ದಾರೆ. ಇಲ್ಲ ಅಮೌಂಟ್ ಖಂಡಿತ ನಡೆಯುತ್ತೆ ಮ್ಯಾಮ್. ಪ್ರಾಪರ್ ಒಳ್ಳೆ ಕ್ಲೈಂಟ್ ಸಿಗಬೇಕು, ಅದ್ರವರೆಗೂ ನೀವು ಹೋಗ್ತಾ ಇರಬೇಕು. ಅದೊಂದೇ ಬೇರೆ. ಇಲ್ಲ, ಗಿವ್ ಅಪ್ ಮಾಡಬೇಡಿ, ನೀವು ಟ್ರೈ ಮಾಡ್ತಾ ಇರಿ. ಈ ಥರ ಕ್ಲೈಂಟ್ಸ್ ಕಸ್ಟಮರ್ಸ್ ಬಂದರೆ ಅದು ಅವ್ರ ಪ್ರಾಬ್ಲಮ್ ಏನೋ ಇರುತ್ತೆ, ಅವರಿಗೆ ದುಡ್ಡು ಪೇಮೆಂಟ್ ಕಡಿಮೆ ಕೊಡಬೇಕು, ಏನೇನೋ ಕಿರಿಕ್ ಮಾಡ್ತಾರೆ. ಬಟ್ ನೀವು ಅದಕ್ಕಂತ ನೀವು ಸ್ಟಾಪ್ ಮಾಡಬಾರ್ದು, ನೀವು ಹೋಗ್ತಾ ಇರಬೇಕಷ್ಟೇ. ಇಲ್ಲ ಸರ್, ಮಾಡೋಣ. ಅದೇ ಸ್ವಲ್ಪ ಅಮೌಂಟ್ ಇದೆ, ಸ್ವಲ್ಪ ನಿನ್ನ ಮನೇಲಿ ಸುಮ್ಮನೆ ಸಾಕು. ಏನಕ್ಕೆ ರಿಸ್ಕ್ ತಗೊಂಡು ಮಾಡ್ತೀಯಾ, ಟೆನ್ಷನ್ ತಗೊಂಡು ಮಾಡ್ತೀಯಾ ಅಂತ ಮನೇಲಿ ಹೇಳ್ತಾ ಇದ್ದಾರೆ. ನಾನಿರೋ ಸ್ವಲ್ಪ ಇನ್ನೂ ಎಷ್ಟು ದಿನ ದುಡಿಯೋಕ್ಕಾಗತ್ತೋ ಮಾಡೋಣ, ನಂದು ಸ್ವಲ್ಪ ದಿನ ಮಾಡೋಣ. ಇಲ್ಲ, ಮಾಡಿ, ಅದರಲ್ಲೇನಿದೆ, ಮೋಟಿವೇಶನ್ ಥರ ಇದೆ. ಅಷ್ಟು ದಿನ ಮಾಡ್ಕೊಂಡು ಹೋಗೋಣ. ದುಡಿಯೋಣ ಸರ್, ನಮ್ಮ ಕೈಯಲ್ಲಿ ಕೆಲಸ ಇದೆ, ಕೈಕಾಲು ಗಟ್ಟಿರೋರ್ಗು ದುಡಿಯೋಣ. ಆಮೇಲೆ ಬೇಕಂದ್ರೆ ಕೂತ್ಕೊಳ್ಳೋಣ ಅಲ್ವಾ? 100%. ನಿಮ್ಮ ಹೆಸರು ಮ್ಯಾಮ್? ಸರಸ್ವತಿ. ಓಕೆ. ಇವಾಗ ಕಸ್ಟಮರ್ಸ್ ಯಾರಾದರೂ ಸರ್ವಿಸಸ್ ನಿಮ್ಮ ಹತ್ರ ತಗೋಬೇಕಂದ್ರೆ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮನ್ನು? ಫೋನ್ ನಂಬರ್ ನಂದಿದೆ ಅಲ್ಲ ಸರ್? ಓಕೆ, ಹಾಗೆ ಹೇಳಿ ಮ್ಯಾಮ್, ಮೈಕ್ ರೆಕಾರ್ಡ್ ಆಗ್ತಿದೆ. ಫೋನ್ ನಂಬರ್ ಹೇಳ್ಬೇಕು, ನಂಬರ್ ಗೊತ್ತಿದೆ, ನೋಡ್ಕೊಂಡು ಹೇಳಿ, ಪರವಾಗಿಲ್ಲ, ಆರಾಮಾಗಿ ಹೇಳಿ, ಏನು ನೋ ಅರ್ಜೆಂಟ್. ಅವರೇ ನೋಡಿ ಸರ್, ಕೂತಾರಲ್ಲ, ಎಷ್ಟು ಜನಕ್ಕೆ ಮೋಸ ಮಾಡಿದ್ದೀರಿ ನೀವು. ಇಲ್ಲ ಸಾಕು. ಏನಿದ್ರೆ ಆಗಿದೆ. ಥ್ಯಾಂಕ್ ಯು ಮ್ಯಾಮ್, ಆಲ್ ದ ಬೆಸ್ಟ್ ಮ್ಯಾಮ್, ಮಾಡಿ.